ಪದೇ ಪದೇ ಕೆಣಕ್ತಾ ಇರತಕ್ಕಂಥ ಅನಂತಕುಮಾರ್ ಹೆಗಡೆಗೆ ಮುಖ್ಯಮಂತ್ರಿಗಳು ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಅವನು ಯಾವನೋ ಮೂರ್ಖ ಹೇಳ್ತಾನೆ ಮಸೀದಿ ಬೀಳಿಸಿ ದೇವಸ್ಥಾನ ಕಟ್ತೀನಿ ಅಂತ ಅವನು ಮಾತನಾಡ್ತಾ ಇರ್ತಾನೆ. ಇದಕ್ಕೆ ನಮ್ಮ ಜನ ಚಪ್ಪಾಳೆ ಹೊಡಿತಾರೆ. ಏನಿದು ಕಥೆ? ಮೂರ್ಖ ಮಾತ್ರ ಹೇಳುವಂಥ ಹೇಳಿಕೆಗಳಿವೆ ಎಲ್ಲವೂ ಕೂಡ. ಮಸೀದಿ ಬೀಳಿಸಿ ದೇವಸ್ಥಾನ ಕಟ್ತೀನಿ ಅಂತ ಹೇಳ್ತಾನಲ್ಲ, ಅವನು ಮೂರ್ಖ. ಅವನು ಸೌಹಾರ್ದತೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇವರಿಗೆಲ್ರಿಗೂ. ಇಂಥ ಮೂರ್ಖರಿಗೆ ಚಪ್ಪಾಳೆ ತಟ್ಟೋದು ಬಿಟ್ಬಿಟ್ಟು ರಾಯಣ್ಣನಂಥ ವ್ಯಕ್ತಿಗಳಿಗೆ ಚಪ್ಪಾಳೆ ತಟ್ಟಿ, ಸಂಗೊಳ್ಳಿ ರಾಯಣ್ಣ ಎಂಥ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ, ಇಂಥವ್ರಿಗೆ ಚಪ್ಪಾಳೆ ತಟ್ಟಿ ಅನಂತಕುಮಾರ್ ಹೆಸರನ್ನು ಹೇಳದೇನೆ ಮೂರ್ಖ ಅಂತ ಜರಿದಿದ್ದಾರೆ ಸಿದ್ದರಾಮಯ್ಯ. ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆ ಎಲ್ಲ ಆಗಿದ್ದಂಥ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತದ. ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ದಯಮಾಡಿ ಸಂಗೊಳ್ಳಿ ರಾಯಣ್ಣಂತವ್ರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆ ಎಲ್ಲ ಆಗಿದ್ದ